ವೀಕ್ಷಕ ಪ್ರಭುಗಳಿಗೆ ನಮಸ್ಕಾರ. ನಾನು ನಿಮ್ಮ ಮಂಜುನಾಥ್ ಎಸ್ ಕದಂ. ನೀವೆಲ್ಲ ಹೇಗಿದ್ದೀರಿ? ಆರಾಮಾಗಿದ್ದೀರಿ ಅನ್ಕೊಂತೀನಿ. ಅಲ್ಲಿಗೆ ಹೋಗ್ಬೇಕವಾ ಬೇಡವಾ ಅನ್ನೋ ಗೊಂದಲದಲ್ಲಿ ನೀವಿದ್ದೀರಿ. ಅಲ್ಲಿ ಹೋದ್ರೆ ಸರಿ ಹೋಗತ್ತಾ ಸರ್ ಅಂತ ಕೇಳ್ತಾ ಇದೀರಿ. ನಾವು ವಿಡಿಯೋ ನೋಡಿದ್ವಿ, ಅಲ್ಲಿ ಎಷ್ಟೋ ಜನ ಮಾತಾಡಿದ್ರು. ಆದ್ರೂ ಸರ್ ನಿಮ್ ಬಾಯಿಂದ ಕೇಳ್ಬೇಕು, ನಾವು ಅಲ್ಲಿ ಹೋಗ್ಬೇಕು ಅನ್ಕೊಂತಿದೀವಿ, ಆದ್ರೆ ಹೇಗ್ ಹೋಗೋದು, ಏನ್ ಮಾಡೋದು, ಅಲ್ಲಿ ಎಲ್ಲಿರೋದು, ಅಲ್ಲಿ ಏನ್ ಮಾಡ್ತಾರೆ ಅಪ್ಪಾಜಿ ಅವರು, ನಮ್ಗಲ್ಲಿ ಊಟ ಸಿಗತ್ತಾ ಸರ್, ಅಲ್ಲಿ ಇರಕ್ಕೆ ವ್ಯವಸ್ಥೆ ಸಿಗತ್ತಾ ಸರ್, ನಾವು ಬೆಂಗಳೂರದವರು, ಮೈಸೂರದವರು, ಮಂಡ್ಯದವರು, ಉಡುಪಿದವರು, ಮಂಗಳೂರದವರು, ನಾವು ಆಂಧ್ರ, ತೆಲಂಗಾಣ, ಹೀಗೆ ಸಾಕಷ್ಟು ಕಡೆಯಿಂದ ಬಹಳಷ್ಟು ಜನ ನಂಗೂ ಕೂಡ ಫೋನ್ ಮಾಡ್ತಾ ಇದ್ರು. ಅವ್ರಿಗೆಲ್ಲ ಪಾಪ ಪ್ರಶ್ನೆ ಎದುರಾಗಿದೆ. ಯಾಕಂದ್ರೆ ನಾವು ಕದಂ ಫಸ್ಟ್ ನ್ಯೂಸ್ ಅಲ್ಲಿ ಅಜ್ಜ ಕೈ ಇಟ್ರೆ ಎಲ್ಲಾ ಸಮಸ್ಯೆಗಳು ದೂರ ಆಗುತ್ತವೆ ಅಂತ ಒಂದು ಸ್ಟೋರಿ ಮಾಡಿದ್ದೀವಿ. ಈ ಸ್ಟೋರಿಗೆ ಎಷ್ಟು ರೆಸ್ಪಾನ್ಸ್ ಇದೆ ಅಂದ್ರೆ ಪ್ರತಿಯೊಬ್ಬರು ಆಲ್ ಓವರ್ ಕರ್ನಾಟಕದಿಂದ ಫೋನ್ ಕಾಲ್ ಬರ್ತಾ ಇದಾವೆ. ಬಹಳಷ್ಟು ಜನ ಪಾಪ ಅಲ್ಲಿ ಸ್ಲಗ್ ಅಲ್ಲಿ ನಾವು ಹಾಕಿದೀವಿ ಕದಂ ಫಸ್ಟ್ ನ್ಯೂಸ್ ನಂಬರ್ ಅನ್ನ ಮಾತ್ರ ನೋಡ್ತಾ ಇದ್ದಾರೆ, ಆದ್ರೆ ಕೆಳಗಡೆ ಅಜ್ಜ ಅವ್ರ ಮಠದ ನಂಬರ್ ಅನ್ನ ಯಾರೂ ನೋಡಕ್ ಹೋಗ್ತಾ ಇಲ್ಲ. ಹೀಗಾಗಿ ಸಾಕಷ್ಟು ಕಾಲ್ಗಳು, ನೀವು ನಂಬ್ತಿರೋ ಬಿಡ್ತಿರೋ, ದಿನಕ್ಕೆ 80-90 ಕಾಲ್ಗಳು ನಮ್ಮ ವಾಹಿನಿಗೆ ಬರ್ತಾ ಇದಾವೆ. ನಾವು ಎಷ್ಟೋ ಜನಕ್ಕೆ ಹೇಳುವ ಪ್ರಯತ್ನ ಪಡ್ತಾ ಇದೀವಿ, ದಯವಿಟ್ಟು ಆ ಕೆಳಗಡೆ ಅನ್ನ ನೋಡಿ, ಸ್ಲಗ್ ಕೆಳಗಡೆ, ವಿಡಿಯೋ ಕೆಳಗಡೆ ನಂಬರ್ಗಳಿವೆ, ಅಲ್ಲಿಯೂ ನಂಬರ್ ಇದೆ, ವಿಡಿಯೋದಲ್ಲಿಯೂ ನಂಬರ್ ಇದೆ, ಆ ನಂಬರ್ಗೆ ನೀವು ಕಾಲ್ ಮಾಡಿ ಅಂತ ಎಷ್ಟೋ ಜನಕ್ಕೆ ನಾವು ವಿನಂತಿ ಮಾಡ್ಕೊಂತ ಇದೀವಿ. ಆದ್ರೂ ಕೂಡ ಪ್ರತಿಯೊಬ್ರು ಅಲ್ಲಿ ಕಾಲ್ ಸಿಗದೆ ಇದ್ದಾಗ ಕದಂ ಫಸ್ಟ್ ನ್ಯೂಸ್ಗೆ ಕಾಲ್ ಮಾಡ್ತಾ ಇದ್ದಾರೆ. ಅದು ಎಷ್ಟು ಅಂದ್ರೆ ಕಂಟಿನ್ಯೂಸ್ ಆಗಿ ಕಾಲ್ ಅನ್ನ ಮಾಡ್ತಾ ಇದ್ದಾರೆ. ಎಷ್ಟೋ ಸಮಸ್ಯೆಗಳನ್ನ ಹೊತ್ಕೊಂಡು ಕಾಲ್ ಮಾಡ್ತಾ ಇದ್ದಾರೆ. ಆದ್ರೂ ಕೂಡ ನಾವು ಕೂಡ ಟೈಮ್ ಮಾಡ್ಕೊಂಡು ಅವ್ರನ್ನ ಉತ್ತರಿಸೋ ಪ್ರಯತ್ನ ಪಡ್ತಾ ಇದೀವಿ. ಬಹಳಷ್ಟು ಜನ ಏನ್ ಮಾಡ್ತಾ ಇದ್ದಾರೆ, ಸರ್ ಅಲ್ಲಿ ಹೋಗಿಂತ ಮುಂಚೆ ನಾವು ನಿಮ್ಗೆ ಕಾಲ್ ಮಾಡಿದ್ವಿ, ಯಾಕಂದ್ರೆ ನೀವು ಆ ಸ್ಥಳಕ್ಕೆ ಹೋಗಿದ್ರಿ, ನಿಮ್ಗೆ ಏನ್ ಅನ್ಸಿತ್ತು ಹೇಳಿ ಸರ್, ನೀವ್ ಏನ್ ಅನ್ಕೊಂತೀರಿ ಅಜ್ಜರ ಬಗ್ಗೆ, ಅಲ್ಲಿ ನಿಜಕ್ಕೂ ಆಗತ್ತಾ ಸರ್ ಅಂತ ಕೇಳ್ತಾ ಇದ್ದಾರೆ. ಎಸ್, ಇದಕ್ಕೆಲ್ಲ ಉತ್ತರ ಇವತ್ತು ನಾನು ನಿಮ್ಗೆ ಕೊಡ್ತೀನಿ. ನಾನು ಅಲ್ಲಿ ಹೋದಾಗ ನಾನ್ ಕಂಡಿದ್ದು, ನನಗಾಗಿರುವಂತ ಅನುಭವವನ್ನ ನಾನು ನಿಮ್ ಮುಂದೆ ಇಡೋ ಪ್ರಯತ್ನ ಪಡ್ತೀನಿ. ಸ್ನೇಹಿತರೆ, ನಾನು ಕೂಡ ನಿಮ್ಮ ತರಾನೇ ಕುತೂಹಲ ಇತ್ತು. ನನಗೂ ಯಾರೋ ಒಬ್ರು ಹೇಳಿದ್ರು, ಬಹಳಷ್ಟು ಜನ ಹೇಳಿದ್ರು, ಸರ್ ಜಮಖಂಡಿಲಿ ಹೋಗಿ ಅಲ್ಲಿ ಜಕ್ನೂರ್ ಅನ್ನೋ ಗ್ರಾಮ ಇದೆ, ಅಲ್ಲಿ ಅಜ್ಜರು ಪವಾಡ ಮಾಡ್ತಾ ಇದ್ದಾರೆ, ಅಲ್ಲಿ ಹೋದವರೆಲ್ಲ ಗುಣಮುಖ ಆಗ್ತಾ ಇದ್ದಾರೆ ಅಂತ ಹೇಳಿದ್ರು. ನಾನು ಕೂಡ ಆ ಕುತೂಹಲ ನನಗೂ ಇತ್ತು. ಯಾಕಂದ್ರೆ ನಾನು ಕೂಡ ಮಠ ನೋಡಿದ್ದಿಲ್ಲ, ಎಲ್ಲಿದೆಯಪ್ಪ ಇಷ್ಟು ದಿನ ಮುಧೋಳದಲ್ಲಿದ್ರು, ಆ ಮಾಹಿತಿ ನನ್ಗೆ ಇದ್ದಿದ್ದಿಲ್ಲಲ್ಲ ಅಂತ ನಾನು ಆ ದಿನ ಭಾನುವಾರ ಎಲ್ಲರಂತೆ ಹೋಗಿದ್ದೆ. ನಾನು ರೋಡಲ್ಲಿ ಹೋಗ್ತಾ ಇದ್ರೆ ನೋಡ್ತಾ ಇದ್ದೆ, ಸಾಕಷ್ಟು ಜನ ಜಾತ್ರೆಯಲ್ಲಿ ಅಲ್ಲಿ ಹೋಗಿ ಬರ್ತಾ ಇತ್ತು. ರೋಡ್ ಮಧ್ಯೆ ನೋಡ್ತಾ ಇದ್ದೀನಿ, ದೊಡ್ಡ ದೊಡ್ಡ ಗಾಡಿಗಳು, ಸರ್ಕಾರಿ ವಾಹನಗಳು, ಬೇರೆ ಬೇರೆ ಊರಿಂದ ಬಂದಂತ ಜನಗಳನ್ನ ನೋಡ್ತಾ ಇದ್ದೆ. ಇದೆಲ್ಲ ನೋಡಿದಾಗ ನಂಗೂ ಕೂಡ ಅಚ್ಚರಿ ಆಯ್ತು. ಹೌದಾ, ನಿಜಕ್ಕೂ ಇಲ್ಲಿ ನಡೆಯುತ್ತಾ ಈ ರೀತಿ ಅಂತ ನಾನು ಕೂಡ ಕುತೂಹಲದಿಂದ ಮುಂದೆ ಹೋಗ್ತಾ ಇದ್ದೆ. ಹೋದಾಗ ನೋಡ್ತೀನಿ, ಅಲ್ಲಿ ಒಂದು 300-400 ಜನರುಗಳು ಕುತ್ಕೊಂಡಿದ್ರು. ಅದ್ರಲ್ಲಿ ಚಿಕ್ಕವರಿದ್ರು, ದೊಡ್ಡವರಿದ್ರು, ಸಣ್ಣ ಮಕ್ಕಳಿದ್ರು, ನಡೆಯೋಕೆ ಬಾರದೇ ಇರೋರಿದ್ರು, ನಡೆಯೋರಿದ್ರು, ಸಾಕಷ್ಟು ನೋವುಗಳನ್ನ ಹೊತ್ಕೊಂಡು ಅಲ್ಲಿ ಬಂದಿದ್ರು. ಇದನ್ನ ನೋಡಿದಾಗ ನನ್ಗೂ ಅನ್ಸಿತು, ಅಯ್ಯೋ ಪಾಪ ಇಷ್ಟೆಲ್ಲಾ ಜನ ಬಂದಿದ್ದಾರೆ, ಇದು ನಿಜಕ್ಕೂ ಅಲ್ಲಿ ಹೋದ್ರೆ ಆಗತ್ತಾ ಅಜ್ಜನ್ ಕಡೆ ಅಂತ ಅನ್ಕೊಂತಾ ಇದ್ದೆ. ನಾನು ಅಜ್ಜ ಅವ್ರು ಅಂದ ತಕ್ಷಣ, ಅಪ್ಪಾಜಿ ಅಂದ ತಕ್ಷಣ ತುಂಬಾ ಏಜ್ಡ್ ಪರ್ಸನ್ ಇರ್ಬೇಕೇನೋ ಅಂತ ಫಸ್ಟ್ ಇಮ್ಯಾಜಿನ್ ಬಂದಿತ್ತು. ಆದ್ರೆ ಅಲ್ಲಿ ಹೋಗಿ ನೋಡ್ತೀನಿ, ತುಂಬಾ ಯಂಗ್, ಅಂದ್ರೆ ಒಂದು 30 ವರ್ಷದ ಯುವಕ ಇರ್ಬೋದು ಅವ್ರಷ್ಟೇ. ಚೌಡೇಶ್ವರಿ ಆರಾಧಕರು ಅಂತ ಹಾಕೊಂಡಿದ್ರು. ನೋಡೇ ಬಿಡೋಣ ಏನಾಗತ್ತೆ ಅಂತ ನಾನು ಕೂಡ ಪ್ರತಿಯೊಬ್ಬರನ್ನ ಕೇಳ್ತಾ ಹೋದೆ. ಹೌದಾ, ನಿಜಕ್ಕೂ ನಿಮ್ಗೆ ಗುಣಮುಖ ಆಗತ್ತಾ, ನಿಜಕ್ಕೂ ಅಲ್ಲಿ ಅಪ್ಪಾಜಿ ಅವ್ರ ಪವಾಡ ಮಾಡ್ತಾರ, ಈ ರೀತಿ ನಾನು ಕೂಡ ಪ್ರಶ್ನೆ ಮಾಡಿದೆ. ನಾನು ಕೂಡ ಏನೋ ನೆಗೆಟಿವ್ ಏನಾದ್ರು ಸಿಗತ್ತೇನೋ ಅಂತಾನೆ ಉದ್ದೇಶದಿಂದಾನೇ ಹೋಗಿದ್ದೆ. ಆದ್ರೆ ಅಲ್ಲಿ ನೋಡ್ತೀನಿ, ಒಬ್ಬರ ಮಾತಲ್ಲಾದ್ರೂ ನೆಗೆಟಿವ್ ಬರ್ಬೇಕು, ಎಲ್ಲರೂ ಅವ್ರ ಬಗ್ಗೆ ಪಾಸಿಟಿವ್ ಹೇಳ್ತಾ ಇದ್ದಾರೆ. ನಾನು ಆದ್ರೂ ಕೂಡ ಕೆದಕ್ ಕೇಳ್ತಾ ಇದ್ದೆ, ದುಡ್ಡು ತೊಗೊಂತಾರ ಅಥವಾ ಏನಾದ್ರು ಅಲ್ಲಿ ನಡೆಯತ್ತಾ, ನಿಮ್ಗೇನಾದ್ರು ಮಾಡ್ತಾರ? ಏನು ಇಲ್ಲ. ಅಜ್ಜಾರು ಒಂದ್ ಕೈ ಇಡ್ತಾರೆ, ಅವ್ರಿಗೆ ಅಲ್ಲಿ ಕೇಳ್ತಾರೆ, ಪ್ರಶ್ನೆಯನ್ನ ಉತ್ತರ ನೀಡ್ತಾರೆ. ಅವ್ರು ಏನಾದ್ರು ಔಷಧಿ ಆದ್ರೂ ಕೊಡ್ತಾರ ಅಂತ ನೋಡ್ದೆ, ಇಲ್ಲ, ಅಲ್ಲೇ ಇರುವಂತ ಒಂದು ಭಂಡಾರ ಕೊಡ್ತಾರೆ ಅಷ್ಟೇ. ಇದು ನೋಡಿದಾಗ ನಿಜಕ್ಕೂ ನನ್ಗೂ ವಂಡರ್ ಆಯ್ತು. ಜೊತೆಗೆ ನೋಡೇ ಬಿಡೋಣ ಅಂತ ನಾನು ಕೂಡ ಒಳಗಡೆ ಹೋಗಿ ಅಜ್ಜರ ಜೊತೆ ಮಾತಾಡಕ್ ಸ್ಟಾರ್ಟ್ ಮಾಡಿದೆ. ಅವರು ನನ್ ಬಗ್ಗೆನೇ ಹೇಳಕ್ ಸ್ಟಾರ್ಟ್ ಮಾಡಿದ್ರು. ನಾನು ಫಸ್ಟ್ ಟೈಮ್ ಮಠಕ್ಕೆ ಹೋದಾಗ ನಾನು ಯಾರು ಅನ್ನೋದೇ ಅವ್ರಿಗೆ ಗೊತ್ತಿಲ್ಲ ಅಲ್ವಾ. ನನ್ನ ಊರಿನ ಬಗ್ಗೆ ಹೇಳಿದ್ರು, ನಮ್ಮ ಹಳೆ ಮನೆ ಬಗ್ಗೆ ಹೇಳಿದ್ರು, ನಮ್ಮ ಅಪ್ಪ ಅಮ್ಮ ಬಗ್ಗೆ ಹೇಳಿದ್ರು, ನಮ್ಮಲ್ಲಿ ಜಮೀನಿನ ಬಗ್ಗೆ ಹೇಳಿದ್ರು. ಅವ್ರು ಹೋದ ತಕ್ಷಣ ನಂಗೆ ಅಂದ್ಬಿಟ್ರು, ನೀವು ಊರಲ್ಲಿ ಒಂದು ಹಳೆ ಮನೆ ಇದೆ ಅಲ್ವಾ ನಿಮ್ದು ಅಂತ. ಹೌದು, ನಮ್ದು ಊರಲ್ಲಿ ಹಳೆ ಮನೆ ಇದೆ. ಆಮೇಲೆ ಅಪ್ಪ ಅಮ್ಮ ನಿಮ್ದಲ್ಲಿ ಒಬ್ರೇ ಇರ್ತಾರಲ್ವಾ ಊರಲ್ಲಿ ಅಂತ ಅಂದ್ರು. ಹೌದು, ಇರ್ತಾರೆ ಅಂತ ಅಂದೆ. ನಿಮ್ದೊಂದು ತುಂಬಾ ದಿನದಿಂದ ಒಂದು ಜಮೀನ್ ಇದೆ, ಅದರಲ್ಲಿ ಸಮಸ್ಯೆ ಇದೆ ಅಲ್ವಾ, ಬಹಳಷ್ಟು ಸಂಕಷ್ಟಗಳನ್ನ ಎದುರಿಸ್ತಾ ಇದೀರಲ್ಲ ಅಂತ ಅಂದ್ರು. ಹೌದು, ನಿಜಕ್ಕೂ. ಹಿಂಗೆ ಸಾಕಷ್ಟು ನನ್ನ ವೈಯಕ್ತಿಕ ವಿಚಾರಗಳನ್ನ ಅಪ್ಪಾಜಿ ಹೇಳ್ತಾ ಹೋದ್ರು. ನನಗೂ ಆ ಟೈಮಲ್ಲಿ ವಂಡರ್ ಆಯ್ತು, ಅಥವಾ ಇವರು ಮೈಂಡ್ ರೀಡ್ ಏನಾದ್ರು ಮಾಡ್ತಾರಾ ಅಥವಾ ಹೇಗೆ, ಅಥವಾ ಸೈಕಾಲಜಿ ಮಾಡಿದವ್ರಿಗೆ ಇದೆಲ್ಲ ಗೊತ್ತಾಗತ್ತೆ. ಆದ್ರೆ ಅಪ್ಪಾಜಿ ನೋಡಿದ್ರೆ ಕಲ್ತಿದ್ದು ಕೇವಲ PUC ಮಾತ್ರ ಅಂತೆ. ಹೀಗಿರ್ಬೇಕಾದ್ರೆ ಅವ್ರ ಸೈಕಾಲಜಿ, ಮೈಂಡ್ ರೀಡ್ ಬರಕ್ ಸಾಧ್ಯನೇ ಇಲ್ಲ. ಇದೆಲ್ಲ ಹೇಗ್ ಸಾಧ್ಯ ಆಯ್ತು ಅಪ್ಪಾಜಿ ಅಂತಾನು ಕೇಳ್ದೆ.
ಅವರು ಚೌಡೇಶ್ವರಿ ಪವಾಡ ಮತ್ತೆ ಚೌಡೇಶ್ವರಿ ದೇವಿ ಆಶೀರ್ವಾದ ಅಂತ ಹೇಳಿದ್ರು. ಅಪ್ಪಾಜಿ ಅವರು ಏನಿದ್ದಾರೆ, ಗಜಾನಂದ ಅಪ್ಪಾಜಿ ಅವರ ಮಠ ಏನಿದೆ ಜಕ್ನೂರಲ್ಲಿ, ಅವರು ಈ ಹಿಂದೆ ದೊಡ್ಡ ಸ್ವಾಮಿ ಹತ್ರ ಕೆಲಸ ಮಾಡಿದ್ರಂತೆ. ಅಲ್ಲಿಂದ ಹಾಗೆ ಮಾಡ್ತಾ ಮಾಡ್ತಾ ಈಗ ಇವರು ಕೂಡ ಚೌಡೇಶ್ವರಿ ಪ್ರಧಾನ ಅರ್ಚಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇನ್ನು ಅಲ್ಲಿ ನೀವು ಸಾಕಷ್ಟು ಜನ ಅಲ್ಲಿ ಏನ್ ಬರ್ತೀರಿ, ಬೇರೆ ಬೇರೆ ಊರಿಂದ ಏನು ಬರ್ತಾ ಇದ್ರಿ, ಅವ್ರು ಒಂದ್ ಹೇಳಕ್ ಇಷ್ಟಪಡ್ತೀನಿ, ನೀವು ಇಲ್ಲಿ ಬಹಳಷ್ಟು ಜನ ನಂಗೆ ಕೇಳೋ ಪ್ರಶ್ನೆ ಅಂದ್ರೆ ನಾವು ಹೇಗ್ ಬರ್ಬೇಕು ಆ ಸ್ಥಳಕ್ಕೆ, ಎಲ್ಲಿಂದ ಬರ್ಬೇಕು ಅಂತ ಕೇಳ್ತಾ ಇದ್ದಾರೆ. ತುಂಬಾ ಸಿಂಪಲ್ ಆಗಿದೆ. ಅದರಲ್ಲೂ ಬಹಳಷ್ಟು ಜನ ನಂಗೆ ಫೋನ್ ಮಾಡಿದ್ದು ಬೆಂಗಳೂರಿಂದ ಯಾವ ರೀತಿ ಬರ್ಬೇಕಂತ. ನೀವು ಬೆಂಗಳೂರಿಂದ ಬರೋರಾದ್ರೆ ನೇರವಾಗಿ ಮೆಜೆಸ್ಟಿಕ್ ಬನ್ನಿ. ಮೆಜೆಸ್ಟಿಕ್ ಅಲ್ಲಿ ನಿಮ್ಗೆ ಉತ್ತರ ಕರ್ನಾಟಕ ಹೋಗುವಂತ ಬಸ್ಗಳು ಅಲ್ಲಿ ಅವೈಲೇಬಲ್ ಇರ್ತವೆ. 6 ಗಂಟೆ, 7 ಗಂಟೆ, 8 ಗಂಟೆ, 9 ಗಂಟೆವರೆಗೂ ಡೈರೆಕ್ಟ್ ಅಲ್ಲಿಂದ ಬೆಂಗಳೂರು ಟು ಜಮಖಂಡಿ ಬಸ್ ಇವೆ, ಇಲ್ಲ ಬೆಂಗಳೂರು ಟು ಬಾಗಲಕೋಟೆ ಬಸ್ ಇವೆ. ಈ ರೀತಿ ಈ ಭಾಗಕ್ಕೆ ಬರುವಂತ ಸಾಕಷ್ಟು ಬಸ್ಗಳು ನಿಮ್ ಕಂಡು ಬರ್ತವೆ. ಆ ಬಸ್ ಅನ್ನ ನೀವು ಹತ್ಕೊಂಡ್ರೆ ಅಂದ್ರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಅಂದ್ರೆ ಇಲ್ಲಿ ಬೆಳಿಗ್ಗೆ 7 ಗಂಟೆ ಸುಮಾರಿಗೆ ನೀವು ಜಮಖಂಡಿಗೆ ಇರ್ತೀರಿ. ಇದೊಂದು ಕ್ಲಿಯರ್ ಆಯ್ತು. ಅಬ್ಬಬ್ಬಾ ನೀವು ಬೇಡ ನಾವು ಟ್ರೈನ್ ಇಂದ ಬರ್ತೀವಿ ಅಂದ್ರೆ ಮೈಸೂರಿಂದಾಗಲಿ, ಉಡುಪಿಯಿಂದಾಗಲಿ, ಮಂಗಳೂರಿಂದಾಗಲಿ, ಬೆಂಗಳೂರದವ್ರ ಜನ ಆಗಲಿ, ನೀವು ಟ್ರೈನ್ ಇಂದ ಬರ್ತೇನಂದ್ರೆ ನೀವು ನೇರವಾಗಿ ರೈಲ್ವೆಯಿಂದ ಡೈರೆಕ್ಟ್ ಬಾಗಲಕೋಟೆ ರೈಲ್ವೆ ಸ್ಟೇಷನ್ ಬರ್ಬೇಕು. ನಿಮ್ಮೂರಿಂದ ಬಾಗಲಕೋಟೆಗೆ ಬರ್ಬೇಕು. ಬಾಗಲಕೋಟೆಗೆ ಇಳ್ಕೊಂಡು ನೀವು ಅಲ್ಲಿಂದ ಜಮಖಂಡಿ 1.5 ಗಂಟೆ ಜರ್ನಿ ಆಗತ್ತೆ ನಿಮ್ಗೆ. 1.5 ಗಂಟೆಯಿಂದ 2 ಗಂಟೆ ಅನ್ಕೊಳ್ಳಿ. ಇಲ್ಲಿ ಜಮಖಂಡಿಗೆ ಬಂದು ತಲುಪ್ತೀರಿ. ಜಮಖಂಡಿ ಬಸ್ ಸ್ಟ್ಯಾಂಡ್ ಬಂದ ತಕ್ಷಣ ನೀವೇನ್ ಮಾಡ್ಬೇಕು, ಈ ಅಪ್ಪ ಅವ್ರ ಮಠಕ್ಕೆ ಬರ್ಬೇಕಂದ್ರೆ ನೀವು ಜಮಖಂಡಿ ಬಸ್ ಸ್ಟ್ಯಾಂಡ್ ಇಂದ ನೇರವಾಗಿ ಟಿಪ್ಪು ಸುಲ್ತಾನ್ ಸರ್ಕಲ್ ಬರ್ಬೇಕು. ಎಷ್ಟು 15 ನಿಮಿಷದ ಡಿಸ್ಟೆನ್ಸ್ ಅಲ್ಲಿ ಜಕ್ನೂರ್ ಗ್ರಾಮ ಇದೆ. ಬಸ್ ಸ್ಟ್ಯಾಂಡ್ ಟು ಟಿಪ್ಪು ಸುಲ್ತಾನ್ ಸರ್ಕಲ್ ಬಂದ್ರೆ ಅಲ್ಲಿ ಆಟೋಗಳು ಅವೈಲೇಬಲ್ ಇವೆ. ನೀವು ಆಟೋ ಏರ್ಕೊಂಡು ಈಗ ಇಲ್ಲಿ ಮಠಕ್ಕೆ ಬರ್ಬೋದು, ಜಕ್ನೂರ್ ಗ್ರಾಮಕ್ಕೆ. ನೀವು ಬಹಳಷ್ಟು ಜನ ಕೇಳಿದ್ರೆ ಏನಾದ್ರು ಬಸ್ ಗೀಸ್ ವ್ಯವಸ್ಥೆ ಇದೆನಾ, ಏನಿದೆ ಅಂದ್ರೆ ಈ ಶೇರಿಂಗ್ ಆಟೋಗಳಲ್ಲಿ ಹೋಗ್ತಾ ಇರ್ತವೆ. ಶೇರಿಂಗ್ ಆಟೋಗಳು, ಟಮ್ ಆಟೋಗಳು, ಹಾಗೆ ಬೇರೆ ಬೇರೆ ವಾಹನಗಳು ಹೋಗ್ತಾ ಇರ್ತವೆ. ಅದರಲ್ಲಿ ನೀವು ಹತ್ಕೊಂಡ್ ಬಂದ್ರೆ ಅಲ್ಲಿ ಶ್ರೀ ಗಜಾನಂದ್ ಅಪ್ಪಾಜಿ ಅವ್ರ ಮಠ ಅಂತ ಕೇಳಿದ್ರೆ ಯಾರ್ ಬೇಕಾದ್ರೆ ಹೇಳ್ತಾರೆ, ಇಲ್ಲ ಚೌಡೇಶ್ವರಿ ಮಠ ಅಂತ ಕೇಳಿದ್ರೆ ಯಾರ್ ಬೇಕಾದ್ರೆ ಹೇಳ್ತಾರೆ. ಇದು ಜಕ್ನೂರ್ ಅಂದ್ರೆ ಯಾರ್ ಬೇಕಾದ್ರೆ ತೋರಿಸ್ಕೊಡ್ತಾರೆ ನಿಮ್ಗೆ. ನೀವು ಕಾರ್ ತಗೊಂಡ್ ಬರ್ತೀರಂದ್ರೆ ಕುಂಚನೂರ್ ಏನ್ ಹೈವೇ ರೋಡ್ ಇದೆ, ಆ ರೋಡ್ ಇಂದ ನೀವು ಅಲ್ಲಿಂದ ಬರ್ಬೋದು. ಓಕೆನಾ, ಇದು ಕ್ಲಿಯರ್ ಆಯ್ತು. ಇನ್ನೊಂದು ಸಾಕಷ್ಟು ಜನ ಪ್ರಶ್ನೆ ಏನ್ ಕೇಳ್ತಾ ಇದ್ದೀರಂದ್ರೆ ನಾವು ಬೆಂಗಳೂರಿಂದ ಬರ್ತೀವಿ, ಮಂಗಳೂರಿಂದ ಬರ್ತೀವಿ, ಉಡುಪಿಯಿಂದ ಬರ್ತೀವಿ, ಅಲ್ಲಿ ಬಂದ ತಕ್ಷಣ ನಾವು ಬೇರೆ ಕಡೆ ಎಲ್ಲಾದ್ರೂ ಇರಾಕ್ ವ್ಯವಸ್ಥೆ ಐತಾ, ಮಠದಲ್ಲಿ ಆ ರೀತಿ ಏನಾದ್ರೂ ಸೌಲಭ್ಯ ಇದೆನಾ ಅಂತ ನಂಗೆ ಕೇಳ್ತಾ ಇದೀರಿ. ಆದ್ರೆ ನಿಮ್ಗೆ ಹೇಳ್ತೀನಿ ವೀಕ್ಷಕರೇ, ಇಲ್ಲಿ ಏನ್ ಬರ್ತೀರಲ್ಲ ನೀವು ಭಕ್ತಾದಿಗಳೇನಿದಿರಿ, ಜಕ್ನೂರು ಇಲ್ಲಿ ಅಪ್ಪಾಜಿ ಅವರ ಮಠಕ್ಕೆ ಏನ್ ಬಂದ್ರೆ ನೀವು ಯಾವುದೇ ರೀತಿ ನಿಮ್ಗೆ ವ್ಯವಸ್ಥೆ ಅಷ್ಟೊಂದು ಸಿಗಲ್ಲ. ಮುಖ್ಯವಾಗಿ ನಿಮ್ಗೆ ಬೇಕಾಗಿರೋದು ವಾಶ್ರೂಮು. ಆ ವಾಶ್ರೂಮ್ ನಿಮ್ಗೆ ಅವೈಲೇಬಲ್ ಇಲ್ಲ. ನೀವು ವಾಶ್ರೂಮ್ ಏನಾದ್ರು ಬೇಕಾದ್ರೆ ಅಲ್ಲಿ ಗುಡ್ಡದಲ್ಲಿ ಹೊರ ಪ್ರದೇಶದಲ್ಲಿ ಹೋಗ್ಬೇಕು. ಅದರಲ್ಲೂ ನೀವು ಸಿಟಿಯಿಂದ ಬರೋರ್ ಜನರಾಗಿರ್ತೀರಿ, ಆ ರೀತಿ ನಿಮ್ಗೆ ಅಭ್ಯಾಸ ಇರಲ್ಲ ಅನ್ಕೊಂತೀನಿ. ಆಮೇಲೆ ನೀವು ಸಾಕಷ್ಟು ಪೇಷಂಟ್ ಗಳನ್ನ ಕರ್ಕೊಂಡ್ ಬಂದಿರ್ತೀರಿ, ಅವ್ರಿಗೆ ಅಲ್ಲಿ ವಾಶ್ರೂಮ್ ಬೇಕಾಗತ್ತೆ. ಚಿಕ್ಕ ಮಕ್ಕಳನ್ನ ಕರ್ಕೊಂಡ್ ಬಂದಿರ್ತೀರಿ, ವಾಶ್ರೂಮ್ ಬೇಕಾಗತ್ತೆ. ಹೀಗಾಗಿ ನಾನೇನಂತೇನಂದ್ರೆ ನೀವು ದೂರದ ಊರಿಂದ ಏನ್ ಬರ್ತೀರಿ ಅವರು ಜಮಖಂಡಿಯಲ್ಲಿನೇ ಒಂದು ರೂಮ್ ಮಾಡ್ಕೊಳ್ಳಿ. ಅಂದ್ರೆ ಸಾಕಷ್ಟು ಜಮಖಂಡಿ ಸಿಟಿ ಇದೆ, ಅಲ್ಲಿ ನಿಮ್ಗೆ ಹೋಟೆಲ್ಗಳು, ಲಾಡ್ಜ್ಗಳು ಅವೈಲೇಬಲ್ ಇದಾವೆ. ಅಲ್ಲಿ ನೀವು ಲಾಡ್ಜ್ಗಳನ್ನ ಅಥವಾ ಹೋಟೆಲ್ ಅಲ್ಲಿ ಇದ್ದು ಫ್ರೆಶ್ ಅಪ್ ಆಗಿ ನಾಷ್ಟ ಮಾಡ್ಕೊಂಡು ಇಲ್ಲಿ ಜಕ್ನೂರಿಗೆ ಬರ್ಬೋದು. ಗಜಾನನ ಅಪ್ಪಾಜಿ ಅವರ ಮಠದಲ್ಲಿ ಮುಖ್ಯವಾಗಿ ನಿಮ್ಗೆ ಏನಂದ್ರೆ ಅಲ್ಲಿ ಅವೈಲೇಬಲ್ ಏನ್ ಸಿಗತ್ತೆ ಅಂದ್ರೆ ನಿಮ್ಗೆ ಇಲ್ಲಿ 2 ದಿನದಲ್ಲಿ ಬಹಳ ಜನ ಬರ್ತಾರೆ. ಒಂದು ಅವ್ರು ನೋಡೋದು ಭಾನುವಾರ ಮಾತ್ರ. ಬಹಳ ಜನಕ್ಕೆ ಏನಿರುತ್ತೆ, ಇಲ್ಲ ಅವ್ರು ದಿನ ನೋಡ್ತಾರಾ, ಯಾವತ್ತು ಅವೈಲೇಬಲ್ ಇರ್ತಾರ ಅಂತ ಕೇಳ್ತೀರಿ. ಇಲ್ಲ, ಖಂಡಿತ ಅವೈಲೇಬಲ್ ಇರಲ್ಲ. ಅವ್ರು ಬಾಕಿ ಟೈಮಲ್ಲಿ ಪ್ರವಚನ ಅಲ್ಲಿ ಇಲ್ಲಿ ಬೇರೆ ಬೇರೆ ಊರಿಗೆ ಹೋಗಿರ್ತಾರಂತೆ. ಹೀಗಾಗಿ ನೀವು ಬರ್ಬೇಕಾದ್ರೆ ನೇರವಾಗಿ ವಸ್ತಿ ಏನ್ ಮಾಡೋರಿದ್ದೀರಿ ಅವರು ಶನಿವಾರ ರಾತ್ರಿನೇ ಬರ್ಬೇಕು, ಇಲ್ಲ ಭಾನುವಾರನೇ ಬರ್ಬೇಕು ಬೆಳಗಿನ ಜಾವ. ಆದ್ರೆ ಶನಿವಾರ ಯಾಕೆ ಬರ್ಬೇಕು ಅಂತ ಅದನ್ನು ಹೇಳ್ತೀನಿ. ಯಾಕಂದ್ರೆ ಶನಿವಾರ ಯಾರು ಬರ್ತಿರಲ್ಲ ಇಲ್ಲಿ ಅವರ ಹೆಸರನ್ನ ನೋಂದಾಯಿಸ್ಕೊಂತಾರೆ, ಅವ್ರ ಹೆಸರನ್ನ ಅಲ್ಲಿ ಬರೆಸ್ಬೇಕು. ಅಲ್ಲಿ ಮಠದಲ್ಲಿ ಅವ್ರ ಹೆಸರನ್ನ ಬರೆಸ್ತಾರೆ. ಇಲ್ಲಿ ಹೆಸರು ಬರ್ಸಕ್ಕೆ ಒಂದ್ 100 ರೂಪಾಯಿ ಏನೋ ತಗೊಂತಾರೆ. ಯಾಕಂದ್ರೆ ಅದು ಮಠಕ್ಕಾಗಿ ಅಂತ ತಗೊಳ್ಳೋದು, ಅಪ್ಪಾಜಿ ಅವ್ರಿಗಂತಲ್ಲ. ಅಲ್ಲಿ ನೀವು 100 ರೂಪಾಯಿ ಕೊಟ್ಟು ಪ್ರತ್ಯಕ್ಷವಾಗಿ ನೀವು ಆ ಮನೆ ಮಂದಿ ಯಾರಾದ್ರೂ ಒಬ್ರು ಅಲ್ಲಿ ಹೆಸರನ್ನ ಬರೆಸ್ಬೇಕು. ಹೀಗೆ ಹೆಸರು ಬರ್ಸ್ಕೊಂಡ್ರೆ ಅವರು ಪಾಳೆ ನಾಳಿನ ದಿನ ಅಂದ್ರೆ ನಂಬರ್ ಭಾನುವಾರ ಏನ್ ನೋಡ್ತಾರೆ ಆ ದಿನ ಬೇಗ ಬರುತ್ತೆ. ನೀವು ಮಠಕ್ಕೆ ರಾತ್ರಿಯಿಂದಾನೇ ಜನ ಬರಕ್ ಸ್ಟಾರ್ಟ್ ಮಾಡ್ತಾರೆ. ಅಂದ್ರೆ 6 ಗಂಟೆಯಿಂದ ನೀವು ಇಲ್ಲಿ ಮಠದಲ್ಲಿ ಬರ್ಬೋದು. ಅವ್ರಿಗೆ ಉಳ್ಕೊಳಕ್ಕೆ ಒಂದು ಅಲ್ಲಿ ತಾಡ್ಪತ್ರೆನೋ ಒಂದು ಹಾಸಿಗೆ ತರ ಹಾಸಿರ್ತಾರೆ. ಅಲ್ಲಿ ಮಹಿಳೆಯರಿಗೆ ಮತ್ತೆ ಪುರುಷರಿಗೆ ಪ್ರತ್ಯೇಕವಾಗಿ ಮಲ್ಕೋಬಹುದು. ಆದ್ರೆ ನೀವೇನ್ ನನ್ನ ವಿಡಿಯೋದಲ್ಲಿ ಏನ್ ನೋಡಿದಿರಲ್ಲ ಅದೇ ರೀತಿ ಓಪನ್ ಪ್ಲೇಸ್ ಇರುತ್ತೆ, ಅಲ್ಲೇ ನೀವು ಮಲ್ಕೋಬೇಕಾಗತ್ತೆ. ಒಂದು ಪುರುಷರಾದ್ರೆ ಅಲ್ಲಿ ಗುಡ್ಡದಲ್ಲಿ ಹೋಗಿ ವಾಶ್ರೂಮ್ಗೆ ಎಲ್ಲ ಹೊರಗಡೆ ಹೋಗಿ ಬರ್ತಾರೆ.
ಮಹಿಳೆಯರಿಗಾದ್ರೆ ಸ್ವಲ್ಪ ಕಷ್ಟ ಆಗ್ಬೋದು, ಯಾಕಂದ್ರೆ ಅಲ್ಲಿ ಹಿಂದೆ ಕಾಡು ಪ್ರದೇಶ ಇದ್ದಂಗಿದೆ. ಮತ್ತೆ ನೀವು ಸ್ನಾನಕ್ಕೆ ಹೆಂಗೆ ಅಂತಾನು ಪ್ರಶ್ನೆ ಬರುತ್ತೆ. ಖಂಡಿತ ಅಲ್ಲಿ ಹಿಂದ್ಗಡೆ ಹೋದ್ರೆ ಒಂದು ನದಿ ಇದೆ, ಅಲ್ಲಿ ನೀವು ಸ್ನಾನ ಮಾಡ್ಕೋಬಹುದು. ಹೆಣ್ಮಕ್ಳಿಗಾದ್ರೆ ನಳ ಇದೆ, ಅಲ್ಲಿ ನಲ್ಲಿಯಲ್ಲಿ ನೀರು ಬರುತ್ತೆ, ಅಲ್ಲಿ ನೀವು ಸ್ನಾನ ಮಾಡ್ಕೋಬಹುದು. ಮತ್ತೆ ಊಟದ್ದೆಲ್ಲ ಹೆಂಗೆ ಅಂದ್ರೆ, ಏನ್ ಮಠದಲ್ಲಿ ನೀವೇನ್ 100 ರೂಪಾಯಿ ಕೊಟ್ಟಿರ್ತೀರಿ ಅದೇ 100 ರೂಪಾಯಲ್ಲಿ ಅಲ್ಲಿ ಬರೋರ್ಗೆಲ್ಲ ಊಟ ಅಪ್ಪಾಜಿಯವರೇ ಮಾಡಿಸ್ತಾರೆ. ಇಲ್ಲ ನೀವು ಕೆಲವೊಬ್ರು ಏನಿರುತ್ತೆ, ನಾವೇನಾದ್ರು ತೊಂಬರ್ಬೇಕಾ ಮಠದಲ್ಲಿ, ಏನಾದ್ರು ದುಡ್ಡು ಕೇಳ್ತಾರ ಅನ್ನೋ ಪ್ರಶ್ನೆ ಇರುತ್ತೆ. ಖಂಡಿತ ಏನಿಲ್ಲ, ನೀವು ಬರೋದೇ ಆದ್ರೆ ಅಲ್ಲಿ ಅಕ್ಕಿ ಅಂತ ತೊಂಬನ್ನಿ, ಬೇಳೆ ಅಂತ ತೊಂಬನ್ನಿ, ಅದು ಅಲ್ಲಿ ಮಠಕ್ಕೆ ಕೊಡಿ. ಅದರಿಂದ ನಿಮ್ಮ ಅದೇ ಅಕ್ಕಿ ಬೇಳೆಯಿಂದ ನಿಮ್ಗೆ ಅಡಿಗೆಯನ್ನ ಮಾಡಿ ನಿಮ್ಗೆ ಉಣಬಡಿಸ್ತಾರೆ. ಒಂದು ಇನ್ನೊಂದೇನ್ ಪ್ರಶ್ನೆ ಅಂದ್ರೆ, ನಾವು ಭಾನುವಾರ ಬರ್ಬೋದಾ ಅಂತ ಇಲ್ಲಿ ಸುತ್ತಮುತ್ತಲ ಇದ್ದವರು, ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ, ಇಲ್ಲಿ ನಿಯರ್ ಬೈ ಏನಿದ್ದೀರಿ, ಬಾಗಲಕೋಟೆ, ಬಿಜಾಪುರ, ಅವ್ರಿಗೆಲ್ಲ ಇನ್ನೊಂದೇನ್ ಪ್ರಶ್ನೆ ಇರುತ್ತೆ ಅಂದ್ರೆ, ನಾವು ಆ ದಿನ ರಾತ್ರಿ ಬರಕ್ಕಾಗಲ್ಲ ಅಪ್ಪ ಅವರೇ, ಎಲ್ಲಾರು ನಾವು ಸಂಡೇ ಬರ್ಬೋದಾ ಅಂತ ಕೇಳ್ತಾ ಇದ್ದೀರಿ. ಖಂಡಿತ ನೀವು ಸಂಡೇನೆ ಬರ್ತೀರಂದ್ರೆ ಬೇಗ ಬಂದ್ಬಿಡಿ. ನೀವು ಬೇಗ ಒಂದು 4 ಗಂಟೆಗೆ ಅಲ್ಲಿಂದ ನಿಮ್ಮ ಊರನ್ನ ಬಿಟ್ರೆ ಇಲ್ಲೆಲ್ಲ ಒಂದ್ 7 ಗಂಟೆ ಸುಮಾರಿಗೆ ಇರ್ತೀರಿ. ಅಂದ್ರೆ ನೀವು ಎಷ್ಟು ಬೇಗ ಬರ್ತೀರೋ ಅಷ್ಟು ಬೇಗ ನಿಮ್ಮ ಹೆಸರನ್ನ ಬರೀತಾರೆ ಅಲ್ಲಿ. ನಿಮ್ಮ ಪಾಳೆ ಬೇಗ ಬರುತ್ತೆ. ನೀವು ಎಷ್ಟು ಡಿಲೇ ಮಾಡ್ತೀರಿ ಅಷ್ಟು ಡಿಲೇ ಆಗ್ತಾ ಹೋಗುತ್ತೆ. ಯಾಕೆ ಡಿಲೇ ಆಗತ್ತೆ ಅಂದ್ರೆ, ಅಲ್ಲಿ 200 300 ಜನ, 300 400 ಜನ, ಅದರಲ್ಲೂ ಈ ಬಾರಿ ವಿಡಿಯೋ ವೈರಲ್ ಆಗಿದ್ದರಿಂದ ಹೆಚ್ಚು ಜನ ಬರ್ತಾರೆ. ಹಾಗಂತ ನಮ್ಗೆ ಅಪ್ಪಾಜಿ ಸಿಗ್ತಾರೋ ಇಲ್ಲೋ ಅನ್ನೋ ಆತಂಕ ಬೇಡ. ಯಾಕಂದ್ರೆ ಅವ್ರ ಅಪ್ಪಾಜಿಯವರು ಒಂದು ಬೆಳಿಗ್ಗೆ ನೋಡಕ್ಕೆ ಆರಂಭ ಮಾಡಿದ್ರೆ ಬೆಳಗಿನ ಜಾವ, ಅದು ರಾತ್ರಿ 12 ಆಗಿರ್ಲಿ, 1 ಆಗಿರ್ಲಿ, 2 ಗಂಟೆ ಆಗಿರ್ಲಿ, ಖಂಡಿತ ಎಲ್ಲರನ್ನ ನೋಡಿಯೇ ಹೋಗ್ತಾರಂತೆ. ಆ ಧೈರ್ಯದ ಮೇಲೆ ಬನ್ನಿ. ಮತ್ತೆ ಇನ್ನೊಬ್ರು, ಇಲ್ಲ ನಾನು ಇವತ್ತು ಸಂಡೇ ಬರ್ತೀನಿ, ಕೆಲಸ ಮುಗಿಸ್ಕೊಂಡು ಅವ್ರು ನೋಡಿದ ತಕ್ಷಣ ಬೇಗ ಆತಂದ್ರೆ ಬೇಗ ಹೊರಟು ಬಿಡ್ತೇನೆ ಅನ್ನೋ ಭಾವನೆಯಿಂದ ಬರ್ತೀರಿ. ಖಂಡಿತವಾಗಿ ಆ ಭಾವನೆ ಇಟ್ಕೋಬೇಡಿ. ಯಾಕಂದ್ರೆ ಇಲ್ಲಿ ಬರೋರಿಗೆ ತಾಳ್ಮೆ ತುಂಬಾ ಇಂಪಾರ್ಟೆಂಟು. ನಿಮ್ಮ ಹೆಸರನ್ನ ಬರೋದು ಸುಮ್ನೆ ನೀವು ಕುತ್ಕೊಂಡ್ಬಿಡೋದು. ಅಲ್ಲಿ ಮಠದಲ್ಲಿ ಕರಿತಾ ಇರ್ತಾರೆ, ಅಪ್ಪಾಜಿ ಅವರು ಎಲ್ಲರಿಗೂ ಒಬ್ಬರೊಬ್ಬರನ್ನ ಕರೆದು ಒಳಗಡೆ ಬಿಡ್ತಾರೆ, ನಿಮ್ ಸಮಸ್ಯೆಯನ್ನ ಕೇಳ್ತಾರೆ. ಇದು ಇನ್ನೊಂದು, ಓಕೆನಾ? ನೀವು ಅಲ್ಲಿ ಬರ್ತೀರಿ, ತುಂಬಾ ಲೇಟ್ ಆಯ್ತಂದ್ರೆ ಅಲ್ಲೇ ಮಠದಲ್ಲಿ ಉಳ್ಕೊಳ್ಳುವಂತ ವ್ಯವಸ್ಥೆ ಇದೆ, ಮಠದಲ್ಲಿ ಉಳ್ಕೊಂಡ್ಬಿಡಿ. ನೆಕ್ಸ್ಟ್ ಡೇ ನಿಮ್ಮ ಊರಿಗೆ ಹೋಗ್ಬೋದು. ಒಂದು ಇನ್ನೊಂದು, ಬಹಳಷ್ಟು ಜನ ಕೇಳ್ತಾ ಇದೀರಿ, ಹೆಂಗೆ ಅಲ್ಲಿ ಒಳಗಡೆ ಏನಾದ್ರೂ ಔಷಧಿ ಕೊಡ್ತಾರಾ? ಅದು ಕೊಡ್ತಾರ? ಖಂಡಿತ ಏನೇನೋ ಔಷಧಿ ಕೊಡಲ್ಲ. ಒಂದು ಏನಂದ್ರೆ, ನನ್ನ ಅನುಭವಕ್ಕೆ ಬಂದಂತೆ ನನಗೆ ಏನ್ ಅನ್ಸಿತ್ತು ಅಂತ ನೀವು ಕೇಳಿದ್ರಿ, ಅದಕ್ಕೆ ನಾನು ಉತ್ತರ ಕೊಡ್ತಾ ಇದ್ದೀನಿ. ನಾನು ನೋಡ್ತಾ ಇದ್ದೆ, ಎಷ್ಟೋ ಜನ ಅಪ್ಪಾಜಿ ಮುಂದೆ ಬರ್ತಾ ಇದ್ರು, ನನ್ ಕಣ್ ಮುಂದೆನೆ ಎಷ್ಟೋ ಹೆಂಗೋ ಗಾಡಿಯಲ್ಲಿ ಹೊತ್ಕೊಂಡ್ ಬರ್ತಾ ಇದ್ರು. ಆದ್ರೆ ಒಳಗಡೆ ಹೋಗಿ ಅಪ್ಪಾಜಿ ಅವ್ರು ಮುಟ್ಟಿ ಸ್ವಲ್ಪ ಹೊರಗಡೆ ಕಳ್ಸಿದ ತಕ್ಷಣ ಅವ್ರು ನಡ್ಕೊಂಡು ಹೋಗ್ತಾ ಇದ್ರು. ಅದು ನನ್ ಗಮನಕ್ಕೆ ಬಂತು. ನಾನು ಯಾವುದೇ ಕಾರಣಕ್ಕೂ ಮಾಧ್ಯಮದವರಾಗಿ ಇಲ್ಲಿ ಒಂದು ಪವಾಡ ನಡೆಯುತ್ತೆ, ಏನೋ ನಡೆಯುತ್ತೆ ಅಂತ ಹೇಳಕ್ ಹೋಗಲ್ಲ. ಆದ್ರೆ ನನ್ನ ಕಣ್ಣು ಮುಂದೆ ನಡೀತಾ ಇತ್ತು, ಇದನ್ನ ನಾನು ಸ್ವತಃ ನೋಡ್ದೆ. ಇದು ನಿಮ್ಮ ತರ್ಕಕ್ಕೆ ಬಿಟ್ಟ ವಿಚಾರ. ಯಾಕಂದ್ರೆ ಇಲ್ಲಿ ನಂಬೋದು ಬಿಡೋದು, ಅಲ್ಲಿ ಎಷ್ಟೋ ಜನಕ್ಕೆ ನಾನು ಮಾತಾಡಕ್ ಬಿಟ್ಟೆ. ಯಾರಾದ್ರೂ ಒಬ್ರಾದ್ರೂ ಕೆಟ್ಟದ್ ಮಾತಾಡ್ತಾರ ಅಥವಾ ಇಲ್ಲಿ ಆಗಲ್ಲ ಅಂತ ಹೇಳ್ತಾರ ಅಂತ ಎಷ್ಟೋ ಜನಕ್ಕೆ ನಾನು ಮಾತಾಡಿದ್ದೀನಿ ಆ ವಿಡಿಯೋದಲ್ಲಿ. ಆದ್ರೆ ಯಾರು ಕೇಳ್ತೀರಿ ಅವ್ರೆಲ್ಲಾರು ಇಲ್ಲ, ಎಲ್ಲ ಚೆನ್ನಾಗಿ ನಡೀತಾ ಇದೆ, ಎಲ್ಲ ನಮ್ಗೆ ಆಗಿದೆ, ಸಮಸ್ಯೆ ಬಗೆಹರಿಸಿದ್ದಾರೆ, ನಾವು 1 ವಾರದಲ್ಲಿ ಅಡ್ಡಾಡ್ತಾ ಇದೀವಿ. ಬಹಳಷ್ಟು ಜನ ಇನ್ನೊಂದು ಪ್ರಶ್ನೆ ಇರುತ್ತೆ, ಯಾವುದು ಅಲ್ಲಿ ವಿಡಿಯೋದಲ್ಲಿ ಕೇವಲ ಲಕ್ವಾ, ಪಾಲ್ಸಿ, ಇದನ್ನು ಕಾಲ್ ಮುರಿತ, ನಡೆಯಕ್ ಬರದೇ ಇರೋರು, ಸೊಂಟ ನೋವು, ಆ ನೋವು, ಕಿವಿ ನೋವು, ಕಣ್ಣು ನೋವು ಅಂತ ಕಾಣ್ತಾ ಇದಾರೆ ಅನ್ಕೊಂಡಿರ್ತೀರಿ. ಆದ್ರೆ ಇಲ್ಲಿ ಸ್ವಾಮಿಗಳೇ ಹೇಳ್ದಂಗೆ, ಗಜಾನಂದ ಅಪ್ಪಾಜಿಯವರೇ ಹೇಳುವ ಹಾಗೆ, ಎಲ್ಲಾ ರೀತಿಯಿಂದ ಚಿಕಿತ್ಸೆ ಕೊಡ್ತಾರೆ. ಇಲ್ಲಿ ಎಲ್ಲಾ ರೀತಿನೂ ನೋಡ್ತಾರೆ, ಎಲ್ಲಾ ರೀತಿಗೂ ಒಂದು ರೀತಿಯ ಪರಿಹಾರ ಅವ್ರ ಹತ್ರ ನೀಡ್ತಾ ಇದ್ದಾರೆ. ಇದೊಂದು. ಜೊತೆಗೆ ಇನ್ನೊಂದು, ನಾವು ನೋಡ್ದಂಗೆ ಅಲ್ಲಿ ಬಹಳ ದೂರದಿಂದ, ನಾನು ಹೋದಾಗ ಗೋವಾದಿಂದ ಬಂದಿದ್ರು, ಮಹಾರಾಷ್ಟ್ರದಿಂದ ಬಂದಿದ್ರು, ಪಾಪ ಎಲ್ಲೆಲ್ಲಿಂದನೋ ಕರ್ಕೊಂಡ್ ಬಂದಿದ್ರು, ಒಂದ್ ನಂಬಿಕೆ ಇಟ್ಕೊಂಡು ಬಂದಿದ್ರು. ಆಮೇಲೆ ಅಪ್ಪಾಜಿ ನೋಡಾದ್ಮೇಲೆ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಕಣ್ ಮುಚ್ಚು ಅಂತ ಹೇಳ್ತಾರೆ. ಅವ್ರಿಗೆ ಒಂದು ರೀತಿಯ ಆಶೀರ್ವಾದ ಕೊಡ್ತಾರೆ, ಒಂದು ಮಂತ್ರ ಹೇಳಿ ಅವರಲ್ಲಿದ್ದಂತಹ ಅದೇನೇ ಆಗಲಿ, ಭೂತ, ಪಿಶಾಸಿ, ಪೀಡೆ ಬಗ್ಗೆ ಆಗಲಿ, ಅವ್ರ ವೈಯಕ್ತಿಕ ಸಮಸ್ಯೆ ಬಗ್ಗೆ ಆಗಲಿ, ಆಸ್ತಿ ಬಗ್ಗೆ ಆಗಲಿ, ಸಂತಾನ ಸಮಸ್ಯೆ ಬಗ್ಗೆ ಆಗಲಿ, ಇನ್ನು ಉದ್ಯೋಗ ಸಮಸ್ಯೆ ಬಗ್ಗೆ ಆಗಲಿ, ಎಲ್ಲದರ ಬಗ್ಗೆ ಹೇಳ್ತಾ ಇದ್ರು. ಇನ್ನೊಂದು ನಿಮ್ ನೆನಪಿರ್ಲಿ, ನಾವು ಓಕೆ ಅಲ್ಲಿ ಅಪ್ಪಾಜಿ ಅವ್ರು ಹೆಂಗೂ ಹೇಳ್ತಾರೆ, ಬೇರೆಯವ್ರಿಗೆ ಒಂದು ಕೆಡಕ್ ಬಯಸೋಣ, ಬೇರೆಯವ್ರನ್ನ ಅವ್ರು ಹಿಂಗಿದ್ದಾರೆ ದೂರಿಸ್ಬಿಡೋಣ, ಅವ್ರನ್ನೇನಾದ್ರು ಮಾಡಿಸ್ಬಿಡೋಣ ಅಂತ ನೀವೇನಾದ್ರು ಅಂತ ಕೆಟ್ಟ ಉದ್ದೇಶ ಇಟ್ಕೊಂಡು ಬಂದ್ರೆ ಖಂಡಿತ ಅಪ್ಪಾಜಿ ನಿಮ್ಮನ್ನ ಬೈತ್ ಕಳಿಸ್ಬಿಡ್ತಾರೆ. ಇನ್ನೊಂದು ನಾನು ಅಬ್ಸರ್ವ್ ಮಾಡಿದ್ದೇನ್ ಗೊತ್ತಾ, ಅಲ್ಲಿ ಇನ್ನೊಂದು ಅಚ್ಚರಿ ಆಗಿದ್ದೇನಂದ್ರೆ, ನೀವು ಸುಮ್ನೆ ಹೋಗಿ ಅಪ್ಪಾಜಿ ಮುಂದೆ ಕುತ್ಕೊಳ್ಳಿ, ನೀವೇನ್ ಹೇಳೋದೇ ಬೇಡ. ಅವರೇ ನಿಮ್ ಮನಸ್ಸಲ್ಲಿ ಏನ್ ನಡೀತಾ ಇದೆ, ಎಲ್ಲಿಂದ ಬಂದ್ರಿ, ಹೇಗ್ ಬಂದ್ರಿ, ಎಲ್ಲ ಹೇಳ್ಬಿಡ್ತಾರೆ. ಇದೊಂದು ನಂಗೆ ಅಚ್ಚರಿ ಅನ್ಸಿತ್ತು. ಆ ನಂತರ ನಮ್ಮ ವಿಡಿಯೋದಲ್ಲಿ ಸಾಕಷ್ಟು ಶೂಟ್ ಮಾಡಿದೇವ್ ನಾವು. ಆದ್ರೆ ನಿಮ್ಗೆ ಅದು ಬೋರ್ ಆಗತ್ತೆ, ಲ್ಯಾಗ್ ಆಗತ್ತೆ ಅಂತ ನಾನು ಕೇವಲ ಆ ಎಲ್ಲಾ ವಿಡಿಯೋನ ಕಟ್ ಮಾಡಿ ಒಂದು 40 ನಿಮಿಷಕ್ಕೆ ಇಳಿಸಿದ್ದೇನೆ ಅದನ್ನ.
ಅದರಲ್ಲಿ ಎಷ್ಟೋ ಗುಪ್ತ ಸಮಸ್ಯೆಗಳ ಬಗ್ಗೆ ಮಹಿಳೆಯರು ಬಂದು ಅಪ್ಪಾಜಿಯವ್ರ ಮುಂದೆ ಹೇಳ್ತಾ ಇದ್ರು. ಅನೈತಿಕ ಸಂಬಂಧಗಳ ಬಗ್ಗೆ, ಯಾರ್ಯಾರ್ದೋ ಏನೇನೋ ಸಮಸ್ಯೆಗಳ ಬಗ್ಗೆ ಹೇಳ್ತಾ ಇದ್ರು. ಬಟ್ ಅದನ್ನೆಲ್ಲ ನಿಮ್ ಮುಂದೆ ತೋರ್ಸಕ್ಕಾಗಲ್ಲ. ಹೀಗಾಗಿ ಅದನ್ನ ಹೈಡ್ ಮಾಡಿ, ಅದನ್ನ ಕಟ್ ಮಾಡಿ, ಕೇವಲ ನಿಮ್ಗೆ ಏನ್ ತೋರಿಸಬಹುದು ಅದಷ್ಟೇ ನಿಮ್ ಮುಂದೆ ಇಟ್ಟಿದ್ದೇನೆ. ನಿಮ್ಗೂ ಕೂಡ ಇಲ್ಲಿ ಬರ್ಬೇಕನ್ಸಿದ್ರೆ ಖಂಡಿತ ಬನ್ನಿ. ಇದು ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ಇದು ಬಾಗಲಕೋಟೆ ಜಿಲ್ಲೆ, ಜಮಖಂಡಿ ತಾಲೂಕು, ಜಕ್ನೂರು ಗ್ರಾಮ. ಬಾಗಲಕೋಟೆ ಇಂದ ಬಂದ್ರೆ ಸ್ವಲ್ಪ ದೂರ ಆಗತ್ತೆ. ಡೈರೆಕ್ಟ್ ಜಮಖಂಡಿಗೆ ಬನ್ನಿ. ಜಮಖಂಡಿಯಿಂದ ಜಕ್ನೂರು ತುಂಬಾ ನಿಯರು. ಕೇವಲ 10 ಕಿಲೋಮೀಟರ್ ಒಳಗಡೆ ಜಕ್ನೂರು ಗ್ರಾಮ ಇದೆ. ಅಲ್ಲಿ ಪ್ರತಿ ಭಾನುವಾರ ಮಾತ್ರ ಈ ರೀತಿಯ ಹೇಳಿಕೆ ಆಗತ್ತೆ. ಅಂದ್ರೆ ಅಪ್ಪಾಜಿಯವರು ನೋಡ್ತಾರೆ. ಏನಿದಾರಲ್ಲ ಗಜಾನಂದ ಅಪ್ಪಾಜಿಯವರು, ಹೊಸಮಠ ಅವರು ಇಲ್ಲಿ ಬರುವ ಭಕ್ತರಿಗೆ ಪರಿಹಾರ ನೀಡ್ತಾರೆ. ಇದನ್ನೇ ನಿಮ್ಗೆ ಕ್ಲಿಯರ್ ಮಾಡ್ತಾ ಇದ್ದೀನಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನೀವೇನ್ ನನಗೆ ಕಾಲ್ ಮಾಡ್ತಾ ಇದ್ದೀರಾ, ದಯವಿಟ್ಟು ಇನ್ನು ನಾನು ಏನಾಗಿದ್ದೀನಿ ಇಲ್ಲಿ ಮಠದ ನಂಬರ್ ಗಳನ್ನ ನಿಮ್ ಮುಂದೆ ಡಿಸ್ಪ್ಲೇ ಏನ್ ಕಾಣ್ತಾ ಇದೆ ಆ ಮಠದ ನಂಬರ್ಗೆ ಮಾತ್ರ ಮಾಡಿ, ನನ್ಗೆ ಮಾಡಕ್ ಹೋಗ್ಬೇಡಿ. ಏನೋ ಎಮರ್ಜೆನ್ಸಿ ಅವ್ರು ರಿಸೀವ್ ಮಾಡಿಲ್ಲ ಅಂದ್ರೆ ಮಾಡಿ. ಯಾಕಂದ್ರೆ ದಿನಕ್ಕೆ ಒಂದು 80 ಕಾಲ್ ರಿಸೀವ್ ಮಾಡೋದು, ಅದಕ್ಕೆ ತುಂಬಾ ಪೇಷನ್ಸ್ ಬೇಕಾಗತ್ತೆ ಒಬ್ಬ ವ್ಯಕ್ತಿಗೆ. ನನಗೆ ಬೇರೆ ಕೆಲಸ ಮಾಡಕ್ ಆಗ್ತಾ ಇಲ್ಲ ಇದರಿಂದ. ಹೀಗಾಗಿ ನಿಮ್ಗೆ ಈ ವಿಡಿಯೋ ಮೂಲಕ ತಿಳಿಸ್ತಾ ಇದ್ದೀನಿ, ಯಾವುದೇ ಗೊಂದಲ ಇದ್ರೂ ಈ ವಿಡಿಯೋ ಅಲ್ಲಿ ನೋಡ್ಕೊಂಡ್ಬಿಡಿ. ಮತ್ತೇನೇ ಪ್ರಶ್ನೆ ಇದ್ರೂ ಆ ವಿಡಿಯೋವನ್ನ ನೋಡಿ ನಿಮ್ಮೆಲ್ಲಾ ಪ್ರಶ್ನೆಗಳು ಉತ್ತರ ಸಿಕ್ಕಿದೆ ಅಂತ ನಾನು ಅನ್ಕೊಂತೀನಿ. ಇದೇ ರೀತಿ ನಮ್ಮ ಕದಂ ಫಸ್ಟ್ ಅನ್ನ ನೋಡ್ತಾ ಇರಿ, ಹರಿಸ್ತಾ ಇರಿ. ನಿಮ್ಗೆ ವಿಭಿನ್ನ ಟಾಪಿಕ್ ಗಳನ್ನ ನಿಮ್ ಮುಂದೆ ತರ್ತಾ ಇದ್ದೀನಿ. ನಮ್ಮ ಉದ್ದೇಶ ಇಷ್ಟೇ, ಯಾವುದೇ ರೀತಿಯ ಅಂಧವಿಶ್ವಾಸ, ಮೂಢನಂಬಿಕೆ ನಿಮ್ಮ ಮುಂದೆ ಪ್ರಸಾರ ಮಾಡುವ ಉದ್ದೇಶ ನಮ್ಮದಲ್ಲ. ನಿಮ್ಗೆ ಒಂದು ಹೆಲ್ಪ್ ಆಗಲಿ ಅನ್ನೋ ಒಂದೇ ಒಂದು ಉದ್ದೇಶದಿಂದ ನಾವು ಮಾಡ್ತಾ ಇದೀವಿ, ಹೋದ ಮತ್ತೇನು ಇಲ್ಲ. ಮತ್ತೆ ನೆನಪಿರ್ಲಿ, ಬಹಳಷ್ಟು ಜನ ಕಮೆಂಟ್ ಆಗ್ತಾ ಇದ್ರಿ, ಇವರೆಲ್ಲ ದುಡ್ಡು ಕೊಟ್ಟು ಮಾಡ್ತಿರ್ಬೋದು, ಮಾಡಿಸ್ತಿರ್ಬೋದು ಅಂದ್ರೆ ಖಂಡಿತ ಇಲ್ಲ. ನಾನು ಯಾವುದೇ ದುಡ್ಡು ತಗೊಂಡಿಲ್ಲ, ಯಾವುದೇ ಇದಿಲ್ಲ. ನನ್ನ ಸ್ವ ಇಚ್ಛೆಯಿಂದ ಅಲ್ಲಿ ಹೋಗಿದ್ದೆ, ನೋಡಿದ್ದೆ, ನಡೆದಿದ್ದನ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ. ಇದಂತೂ ನಿಮಗೆ ಹೇಳ್ತಾ ಇದ್ದೀನಿ ಸ್ಪಷ್ಟವಾಗಿ. ಇದೇ ರೀತಿ ನಮ್ಮ ಕದಂ ಫಸ್ಟ್ ಅನ್ನ ನೋಡ್ತಾ ಇರಿ, ಹರಿಸ್ತಾ ಇರಿ. ನಾನು ನಿಮ್ಮ ಮಂಜುನಾಥ್ ಕದಂ, ನೀವು ನೋಡ್ತಾ ಇದ್ದೀರಾ ಕದಂ ಫಸ್ಟ್ ನ್ಯೂಸ್. ನಮಸ್ಕಾರ.